ಅದೇ ಹೇಳ್ತೀನಿ ನಾನು, ವ್ಯತ್ಯಾಸ ಆದಾಗ ಈಗ ಆಗ್ತದೆ, ಸರಿ ಆಗ್ತದೆ, ಬಸ್ ಕೊಡ್ತೇವೆ. ಒಂದು ಡಿಪೋದಲ್ಲಿ ಇಲ್ಲಾಂದ್ರೆ ಒಂದು ಡಿಪೋದಿಂದ ಕೊಡುವಂಥ ಸಿಸ್ಟಮ್ ಇಲ್ಲ ಸರ್. ನಾವು ಲಾಸ್ಟ್ ಕೇಳಿದ್ವಿ ಬೆಂಗಳೂರಿಗೆ ಯಾವುದು ಆಗಿಲ್ಲ ಸರ್. ಇದು ಕೇಳಿ ನೋಡಿ ಸರ್, ಕಾರವಾರದಿಂದ ಬೆಂಗಳೂರಿಂದ ಎಷ್ಟು ಬರ್ತೀವಿ? ಕಾರವಾರದಿಂದ 7 ಗಂಟೆಗೆ ಒಂದು ರಾಜಹಂಸ ಹೋಗ್ತಿತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ತೀವಿ. ಜಾಸ್ತಿ ಸಿಟಿ ಬಸ್ ಬಂದ್ ಆಗಿದೆ. ಏನಾಗ್ತದೆ, ಬಸ್ ಎಲ್ಲ ಬಂದಾಗಲಿಕ್ಕೆ ನಾವೇ ಕಾರಣ. ನಮಗೆ ಪ್ರೈವೇಟ್ ಬಸ್ನಲ್ಲಿ ತಿರುಗಾಡಿ ರೂಢಿ, ಆರಾಮ್ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೂ ನಿಲ್ಲಿಸ್ತಾರೆ. ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾವಂದ್ರೆ ನಾವು ನೀವು ಎಲ್ಲರೂ ಸರ್ಕಾರ ಅಲ್ಲ ಮತ್ತೆ. ಹಾಗಾಗಿ ನೋಡಿ 10 ಬಸ್ಸಿದ್ದಲ್ಲಿ 20 ಬಸ್ಸಿದ್ದಲ್ಲಿ 30. ಈಗ ಒಂದೊಂದು ಬಸ್ ಕಂಪನಿಯವ್ರು ನೋಡಿ, ಈಗ ನಮ್ಮ ಜಿಲ್ಲೆಯಲ್ಲಿ 50 ಬಸ್ ಇದ್ದವರು ಇದ್ದಾರೆ. ನಾವು ಏನು ಅಂತ ಹೇಳೋದು ಮಾಡಲಿ, ಜನಕನ್ನೂ ಅನುಕೂಲ ಆಗಲಿ. ಮೈಸೂರಿಂದ ಕಾರವಾರಕ್ಕೆ ಬಸ್ ಬರುತ್ತೆ, ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ, ಪ್ರೈವೇಟ್ ಹೋಟೆಲಿಗೆ ನಿಲ್ತದೆ. ಅದಕ್ಕೆ ಬಸ್ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅನ್ನೋದು ನಿಮ್ಮದು ನಮ್ಮದು ಉದ್ದೇಶ. ಹೋಟೆಲಲ್ಲಿ ನಿಲ್ಲಿಸಬೇಡಿ ಅಂದರೆ ಅಷ್ಟು ಜನಕ್ಕೆ ಮಾಡುವಂಥ ವ್ಯವಸ್ಥೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇರೋದಿಲ್ಲ. ಅದಕ್ಕೆ ಬರುವಾಗ ಮಾಡುವ. ನೀವು ಉದಾಹರಣೆ ಕೊಟ್ಟು ಮಾತಾಡಿದ್ರೆ ಭಾಳ ಕಷ್ಟ ಆಗ್ತದೆ, ನಮಗೂ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದು ಮಾತಾಡುವಾಗ ವ್ಯತ್ಯಾಸ ಆದ್ರೆ ಇಲ್ಲ, ಹಿಂದೆ ನೀವು ಮಾತಾಡಿದ್ದಿರೋದಿಲ್ಲ, ಮುಂದೆ ಮಾತಾಡಿದ್ದೀರೋ ತಗೊಂಡು ನಮ್ಮನ್ನ ಇದು ಮಾಡ್ತಾ ಇರ್ತೀವಿ. ಸರ್, ಕಾರವಾರದಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಈಗ ಪ್ರೈವೇಟ್ ಬಸ್ಗಳಿಗೆ ಕೆಲವು ಅನುಮತಿಗಳಿದ್ದಾವೆ. ಆದರೆ ನಾವು ಬೆಂಗಳೂರಿಗೆ ಹೋಗುವವರು ನಮ್ಮದೆಲ್ಲ ಇದು ನಂದೇ, ನಾನು ಬೇರೆಯವ್ರಿಗೆಲ್ಲ ದುಡ್ಡಿದ್ದವರು ಹೇಗಾದರೂ ಹೋಗ್ಬಿಡ್ತಾರೆ. ನಮ್ಮ ಉದ್ದೇಶ ಇಡೀ ಜಿಲ್ಲೆಯಲ್ಲಿ ಹಳ್ಳಿಗೆ ಬಸ್ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವು ಹೇಳಿದರೆ ಅದನ್ನು ಕಾರ್ಯರೂಪಕ್ಕೆ ತರುವ. ಯಾಕೆ ಇದ್ದ ಬಸ್ ಬಂದ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಲಾಸ್ ಆಗಿದೆ. ಲಾಸ್ ಆಗಲಿಕ್ಕೆ ಯಾರು ಕಾರಣ? ನಾವೇ ಕಾರಣ. ಅಂದ್ರೆ ನಾವು ಯಾರು ಗೌರ್ಮೆಂಟ್ ಬಸ್ ಹತ್ತೋದಿಲ್ಲ, ಪ್ರೈವೇಟ್ ಬಸ್ ಹತ್ತೀರಿ. ಅವಾಗ ಬಸ್ ಹೆಂಗೆ ನಡೀತದೆ? ಬಸ್ಸಲ್ಲಿ ಮಳೆ ಬಂತಂದ್ರೆ ಸೋಡ್ತಾ ಇರುತ್ತೆ, ಮೇಲ್ಗಡೆಯಿಂದ ಮಲ್ಕೊಳ್ಳಕ್ಕಾಗಲ್ಲ. ಯಾತ್ರಾ ಪರಿಸ್ಥಿತಿ ಇದೆ. ಅದೇ ಹೇಳಿಲ್ಲ, 5 ವರ್ಷ ಬಸ್ ಖರೀದಿ ಮಾಡದೇ ಇದ್ರೆ ಸೋರು ಶುರುವಾಗಿದೆ. ಅದನ್ನ ನಾವೀಗ ಒಂದ್ ಕಡೆ ಗಮ್ಮ ಹಾಕ್ತಾ ಇದ್ದೇವೆ, ಒಂದ್ ಕಡೆ ವೆಲ್ಡ್ ಮಾಡ್ತಾ ಇದ್ದೇವೆ, ಒಂದ್ ಕಡೆ ಹೊಸದು ತರ್ತಾ ಇದ್ದೇವೆ. ನೀವು ತೆಗೀರಿ, ಒಂದು 10 ವರ್ಷ ಇತಿಹಾಸ ತೆಗೀರಿ. ಎಷ್ಟೆಷ್ಟು ವರ್ಷ ಎಷ್ಟೆಷ್ಟು ಗೌರ್ಮೆಂಟ್ ಬಸ್ ಎಷ್ಟೆಷ್ಟು ಖರೀದಿ ಆಗಿದೆ ಅಂತ ನೋಡಿ, ಆಗ ಗೊತ್ತಾಗ್ತದೆ. ಅದನ್ನೂ ಹೇಳಿ. ಈಗ 2018ರಿಂದ 23ರವರೆಗೆ ಒಂದು 10,000 ಬಸ್ ಖರೀದಿ ಆಗಿದೆ. ನೀವು ಬಂದು 2.5 ವರ್ಷ ಆಯ್ತು, ನೀವು ಎಷ್ಟು ಮಾಡಿದ್ರಿ ಅಥವಾ ಇಷ್ಟೇ ನೀವು ಮಾಡಿದ್ದು ಅಂತ ಕೇಳಿ. ಅದ್ ಬಿಟ್ಕೊಂಡು ಸರ್ಕಾರದಲ್ಲೇ ದುಡ್ಡಿಲ್ಲ ಅಂತಾರೆ, ಖರೀದಿ ಮಾಡ್ಲಿಕ್ಕೂ ದುಡ್ಡಿಲ್ಲ ಅಂತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳ ಇವತ್ತೇನಾದ್ರೂ ಇಡೀ ದೇಶದಲ್ಲಿ KSRTC ಇರ್ಬೋದು 4 ನಿಗಮ ಇದೆ. 4 ನಿಗಮ ಲಾಸ್ ಅಲ್ಲಿ ನಡೀತಾ ಇಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಏನ್ 4 ನಿಗಮ ಮಾತ್ರ ಇಡೀ ದೇಶದಲ್ಲಿ. ಸರ್, ಕರೆಂಟ್ ಬಿಲ್ ಕಟ್ಟಕ್ಕೆ ಇದ್ದಾನೆ, AC ಆಫೀಸು ತಹಶೀಲ್ದಾರ್ ಆಫೀಸ್ ಕರೆಂಟ್ ಕಟ್ ಮಾಡಿದ್ದಾರೆ. ದುಡ್ಡಿಲ್ದೆ ಅಲ್ಲ ರೀ, ದುಡ್ಡಿನಲ್ಲಿ ಕಟ್ಬೇಕಿತ್ತಲ್ಲ ಸರ್. ಸರ್ಕಾರ ಅವರು ಸರ್ಕಾರ, ನಮ್ದು ಸರ್ಕಾರ, ನಾವು ಸಹಾಯ ಮಾಡಿ ವ್ಯತ್ಯಾಸ ಆಗ್ತದೆ, ತುಂಬ್ತಾರೆ. ಕಟ್ ಮಾಡೋದು ಹೇಗಿರ್ತದೆ? ಬಡವರ ಮನೆಗೆ ಯಾರ್ದಾದ್ರು 1 ವರ್ಷದಿಂದ ಪೆಂಡಿಂಗ್ ಇದೆ, 8 ತಿಂಗಳಿಂದ ಪೆಂಡಿಂಗ್ ಇದೆ. ಅಷ್ಟು ಪೆಂಡಿಂಗ್ ಇರುವಷ್ಟು ನಿರ್ಲಕ್ಷ್ಯವಾಗಿದ್ರೆ ಹಾಗಲ್ಲ. ಹೇಳ್ತೆ ಕೇಳ್ಕೊಡಿ, 5 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಹೋಗಿ DC ಆಫೀಸ್ ಕರೆಂಟ್ ಬಿಲ್ಲು 10,000 ಬರ್ಬೇಕು. ಈಗ ನಾವು ಆರಾಮ್ ಇರಬೇಕು, ಎಲ್ಲ ಅಧಿಕಾರಿಗಳಲ್ಲಿ AC ಹಾಕಿ ಅಥವಾ ಮತ್ತೆ ಅಪ್ಗ್ರೇಡ್ ಮಾಡಿ ಅಥವಾ ಮತ್ತೆ ಸ್ವಲ್ಪ ಜಾಸ್ತಿ ಸ್ಟಾಫು ಕೊಟ್ಟು, ಜನಸಂಖ್ಯೆ ಜಾಸ್ತಿ ಆಗಿದೆ ನೋಡ್ಕೊಳ್ಳೋಕೆ ಜಿಲ್ಲೆ ಬೇಕು, ಸ್ಟಾಫು ಕೊಟ್ಟು ಈಗ 1 ಲಕ್ಷ ಬರ್ತಾ ಇದೆ. ಅದಕ್ಕೆ ಈಗ ಟ್ಯಾಲಿ ಮಾಡಿ ನೀವು ಹೇಳಿದ್ರಿ. ಈಗ ನಾವು ಅದಕ್ಕೆ ನೀವು ಆಗ ಹಾಕಿದಷ್ಟೇ ಕರೆಂಟ್ ಬಿಲ್ ಈಗ ಕೊಟ್ಟರೆ ಆಗೋದಿಲ್ಲ. ಈಗ ನಾವು ನಮ್ಮ ಜಿಲ್ಲೆ ಅಥವಾ ನಮ್ಮ DC ಆಫೀಸ್ ಇರ್ಬೋದು ಅಥವಾ ಯಾವುದೇ ಆಫೀಸ್ ಇರ್ಬೋದು, ಹಾಗೆ ಮಾಡಬೇಡಿ. ಈಗ ಏನು ಬೇಕು ಅಂದ್ರೆ ಒಂದು ಸರ್ವೆ ಮಾಡಿ ಅಂತ ಹೇಳುವ. ನಾವು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಹೇಳ್ಸಿದ್ರಲ್ಲಿ ಎಲ್ಲ ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಕೊಟ್ಟರು.
ಅವರು ಹಾಗೆ ಆಗಿದ್ರು, ಕೆಲವು ಮಾಸ್ಟರ್ ತುಂಬ್ತಿದ್ರು ಅಂತ ಹೇಳ್ತಿದ್ರು. ಹಾಗೆ ಒಂದೊಂದು ಗೊತ್ತಾದ್ಮೇಲೆ ನಿಮ್ಗೆ ಅಭಿನಂದಿಸ್ತೀನಿ. ಎಲ್ಲ ಸರ್ವೆ ಎಲ್ಲ ತಿಳ್ಕೊಂತ ಇದ್ರಲ್ಲ, ತಿಳ್ಕೊಂಡದ್ ನಮ್ಮ ಹತ್ರ ಕ್ವಶನ್ ಕೇಳ್ತಾ ಇದ್ರಲ್ಲ, ನಿಮ್ಗೆ ಅಭಿನಂದನೆ. ಹಿಂದೆ ಮುಂದೆ ಎರಡು ನೋಡ್ಕೊಂಡು ಹೇಳಿ. ಸರ್, ಈಗ ಬೇಡ್ತಿ ನದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.